ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತುಂಬ ದಿನವೇ ಆಯಿತು, ಒಂದೂವರೆ ತಿಂಗಳಾಗ್ತಾ ಬಂತು ನಾನು ವೀಡಿಯೋ ಅಪ್ಲೋಡ್ ಮಾಡಿ. ಕೆಲವೊಂದು ರೀಸನ್ನಿಂದ ನಾನು ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇತ್ತು. ಹಾಗಾಗಿ ನಾನು ವೀಡಿಯೋ ಮಾಡೋದಕ್ಕಾಗಿರಲಿಲ್ಲ. ಈಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಬಂದು ನವಂಬರ್ 18ನೇ ತಾರೀಕು. ನಾನು ನಮ್ಮ ಆ್ಯನಿವರ್ಸರಿಗೆ ಮೈಸೂರು ಸಿಲ್ಕ್ ಸ್ಯಾರಿ ತೊಗೋಬೇಕು ಅಂತ ಅಂದ್ಕೊಂಡೆ. ಸೊ ತೊಗೊಳ್ಳೋಣ ಅಂತ ಶೋರೂಮ್ಗೆ ಇಂದಲೂ ದಿನವೇ ಕಾಲ್ ಮಾಡಿ, ಹೌದು ನಾಳೆ ಸ್ಟಾಕ್ ಬರುತ್ತೆ ಅಂತ ಕನ್ಫರ್ಮ್ ಮಾಡಿಕೊಂಡೆ ನಾನು ಹೋದೆ. ಬಟ್ ನಾನು ಹೋಗೋಷ್ಟರಲ್ಲಿ 9:30 ಆಗಿಬಿಟ್ಟಿತ್ತು. ಆಲ್ರೆಡಿ ಅಷ್ಟೊತ್ತಿಗೆ ತುಂಬ ಜನ ಬಂದಿದ್ದರು. ನನಗೆ ಸ್ಯಾರಿ ಸಿಗೋದು ಡೌಟ್ ಅಂತ ಅಲ್ಲೇ ಕನ್ಫರ್ಮ್ ಆಗೋಯಿತು. ನಾನು ರೌಂಡ್ 3 ಹೋಗಿದ್ದು ಮೈತ್ರಿ ನಿವಾಸದಲ್ಲಿ. ಸೊ ಅಲ್ಲಿ ನನಗೇನು ಅಷ್ಟು ಸ್ಯಾರೀಸು ಕೂಡ ಇರಲಿಲ್ಲ. ಫುಲ್ ಎಲ್ಲ ಆಲ್ರೆಡಿ ಖಾಲಿ ಆಗಿಬಿಟ್ಟಿತ್ತು. ಇನ್ನು ಅಲ್ಲೇ ಕೇಳಿದಾಗ ಝೂ ಹತ್ರ ಬಂದಿದೆ, ಅಲ್ಲೋಗಿ ಸಿಗಬಹುದು ಅಂತ ಹೇಳಿದ್ರು. ಸರಿ ಅಟ್ಲೀಸ್ಟ್ ಅಲ್ಲಾದರೂ ಹೋಗಿ ಟ್ರೈ ಮಾಡೋಣ, ಸಿಗಬಹುದು ಅಂತ ಅಂದ್ಕೊಂಡು ಝೂ ಹತ್ರ ಹೋದೆ. ಅಲ್ಲಿ ನನಗೆ ನಗಬೇಕಾ ಅಳಬೇಕಾ ಅಂತ ಗೊತ್ತಾಗಲಿಲ್ಲ. ತುಂಬ ಜನ ಇದ್ದರು. ಅಲ್ಲಿ ಟೋಕನ್ ಸಿಸ್ಟಮ್ ಮಾಡಿಬಿಟ್ಟಿದ್ದಾರೆ. ನನಗೆ ಗೊತ್ತಿರಲಿಲ್ಲ ಅಲ್ಲಿ ಟೋಕನ್ ಸಿಸ್ಟಮ್ ಅಂತ. ಸರಿ ಅಂತ ಹೋಗಿ ವೆಯ್ಟ್ ಮಾಡ್ತಿದ್ದೆ. 50 ಟೋಕನ್ಸು, ಅದು ಮುಗ್ದೋಗಿ ನೆಕ್ಸ್ಟು 51 ಅಂದರೆ ಟೋಕನ್ ನಂಬರ್ 1 ಮತ್ತೆ ಕೊಟ್ಟರು. ನನಗೆ ನಗಬೇಕಾ ಅಳಬೇಕಾ ನಿಜವಾಗ್ಲೂ ಸೀರಿಯಸ್ಲಿ ಗೊತ್ತಾಗಲಿಲ್ಲ. ಸರಿ ಇಷ್ಟೊತ್ತೇ ಇದ್ದೀನಿ, ಇನ್ನೊಂದು 10 ನಿಮಿಷ ವೆಯ್ಟ್ ಮಾಡಿ ನೋಡೋಣ, ಸ್ಯಾರಿ ಸಿಕ್ಕಿದ್ರೆ ತೊಗೊಂಡೋಗೋಣ, ಇಲ್ಲಾಂದರೆ ಹೋಗೋಣ. ನೆಕ್ಸ್ಟ್ ಡೇ ಬಂದು ನೋಡಿದ್ರಾಯ್ತು ಅಂದ್ಕೊಂಡು ಸೊ ವೆಯ್ಟ್ ಮಾಡಿ ನೋಡಿದೆ. ಅಲ್ಲಿ ಸ್ಯಾರೀಸ್ ಇತ್ತು, ಗ್ರೇ ಕಲರ್, ಪಿಂಕ್ ಕಲರ್ ಆ ಥರ ಇತ್ತು. ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ನೋಡೋಣ ನೆಕ್ಸ್ಟ್ ವೀಕ್ ಸ್ವಲ್ಪ ಬೇಗನೆ ಹೋಗಿ ವೆಯ್ಟ್ ಮಾಡಿ ಆದರೂ ಸ್ಯಾರಿ ತೊಗೊಳ್ಳೋದ ಅಂದ್ಕೊಂಡು ಬಂದೆ. ಬಟ್ ಆ ಗ್ಯಾಪಲ್ಲಿ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿ ನಾನು ಸೀರೆ ತೊಗೊಳಕ್ಕಾಗಲಿಲ್ಲ. ಇನ್ನು ದುಡ್ಡು ಇಟ್ಕೊಂಡಿದ್ರೆ ಖರ್ಚಾಗ್ಬಿಡತ್ತೆ ಅಂತ ಅಂದ್ಕೊಂಡು ಸೀರೆ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿ ಡಿಸೆಂಬರ್ 14ನೇ ತಾರೀಕು ಸೀರೆ ತೊಗೊಳ್ಳೋದಕ್ಕೆ ಅಂತ ಹೋದೆ. ನಾನು ಶನಿವಾರನೇ ಕಾಲ್ ಮಾಡಿ ನಾಳೆಗೆ ಸ್ಟಾಕ್ ಬರುತ್ತಾ ಏನು ಅಂತ ಕನ್ಫರ್ಮ್ ಮಾಡಿಕೊಂಡು ಕೇಳಿಕೊಂಡೆ. ಹೌದು ನಾಳೆ ಸ್ಟಾಕ್ ಬರುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಮಾರ್ನಿಂಗೇ ಬೇಗ ಇದ್ದು 7:30 ಅಷ್ಟರಲ್ಲೆಲ್ಲ ಹೋಗಿ ವೆಯ್ಟ್ ಮಾಡ್ತಿದ್ದೆ. ಫೈನಲಿ ನಾನು ವೆಯ್ಟ್ ಮಾಡಿದ್ದಕ್ಕೂ ಸ್ಯಾರಿ ಸಿಕ್ತು. ನಾನು ಇಷ್ಟಪಟ್ಟಿದ್ದು ಕಲರ್ ಸಿಕ್ಕಿಲ್ಲ, ಬಟ್ ನನಗಿಷ್ಟ ಆಯಿತು. ಆ ಕಲರು ತುಂಬಾ ಇಷ್ಟ ಆಯಿತು. ನಾನು ಯಾವ ಸ್ಯಾರಿ ತೊಗೊಂಡಿದ್ದೀನಿ ಏನು ಅಂತ ಫುಲ್ ವಿಡಿಯೋ ನೋಡಿ. ಒಂದೇ ಒಂದು ಬೇಜಾರು ಏನಂದರೆ ನಾನು ಇಷ್ಟಪಟ್ಟಿದ್ದು ಕಲರ್ ನನಗೆ ಸಿಗಲಿಲ್ಲ ಅನ್ನೋದು. ಬಟ್ ಪರವಾಗಿಲ್ಲ, ಇನ್ನೊಂದು ಸಲ ಯಾವಾಗಾದರೂ ತೊಗೊಂಡ್ರಾಯ್ತು. ಆದರೆ ನನಗೆ ಈ ಕಲರ್ ಸ್ಯಾರಿ ತುಂಬ ಇಷ್ಟ ಆಗಿತ್ತು. ಈ ಸ್ಯಾರಿ ಅಂತೂ ತುಂಬ ಇಷ್ಟ ಆಗಿತ್ತು. ಆದರೆ ನಾನು ಈ ಸ್ಯಾರಿ ತೊಗೊಂಡಿಲ್ಲ. ಯಾವುದು ಏನು ಅಂತ ನೀವೇ ನೋಡಿ. ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತುಂಬ ದಿನವೇ ಆಯಿತು, ಒಂದೂವರೆ ತಿಂಗಳಾಯ್ತು ಅನ್ಸುತ್ತೆ ನಾನು ವಿಡಿಯೋ ಮಾಡಿ. ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ಯಾವುದೇ ವೀಡಿಯೋ ಮಾಡೋಕ್ಕಾಗಿ ಒಂದೂವರೆ ತಿಂಗಳಾಗಿದೆ. ಸೊ ಇವಾಗಾದರೂ ಕಂಟಿನ್ಯೂ ಮಾಡೋಣ ಅಂದ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ನಾನು ಇವತ್ತಿನ ವೀಡಿಯೋ ಬಂದು ಏನಂದರೆ, ನನ್ನ ಆ್ಯನಿವರ್ಸರಿಗೆ ನಾನು KCC ಸ್ಯಾರಿ ತೊಗೊಂಡಿದ್ದು. ನಮ್ಮ ಆ್ಯನಿವರ್ಸರಿ ಬಂದು ನವಂಬರ್ 2ನೇ ತಾರೀಕು. ನಾನು ಆ ವೀಕಲ್ಲೇ ಸ್ಯಾರಿ ತೊಗೊಳ್ಳೋಣ ಅಂತ ಹೋಗಿದ್ದೆ, ನವಂಬರಲ್ಲೇ. ಬಟ್ ಆಗಲಿಲ್ಲ, ನನಗೆ ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ. ನಾನು ಪ್ಯೂರ್ ಬ್ಲ್ಯಾಕ್ ಹುಡುಕ್ತಾ ಇದ್ದೆ, ಫುಲ್ ಬ್ಲ್ಯಾಕ್ ಕಲರ್ ಅಥವಾ ಕಾಂಟ್ರಾಸ್ಟ್ ಅಂತ ಹೋಗಿದ್ದೆ. ಲಾಸ್ಟ್ ಟೈಮು ಕೂಡ ನನಗೆ ಬ್ಲ್ಯಾಕ್ ಸಿಕ್ಕಿರಲಿಲ್ಲ ಅಥವಾ ಕಾಂಟ್ರಾಸ್ಟು ಸಿಕ್ಕಿರಲಿಲ್ಲ. ಸೊ ಈ ಸಲನಾದರೂ ಅಟ್ಲೀಸ್ಟ್ ಒಂದು 2-3 ಸಲ ನೋಡೋಣ, ಸಿಕ್ಕಿದ್ರೆ ತೊಗೊಳ್ಳೋಣ ಅಂತ ಮತ್ತೆ 2-3 ಸಲ ಹುಡುಕ್ತೆ. ಝೂ ಹತ್ರ ಹೋಗಿದ್ದೆ, ಮತ್ತು KR ಸರ್ಕಲಿಗೆ ಹೋಗಿದ್ದೆ, ತುಂಬ ಕಡೆ ಹೋಗಿದ್ದೆ. ಬಟ್ ಎಲ್ಲೂ ನನಗೆ ಇಷ್ಟ ಆಗಿ ಸಿಕ್ಕಿರಲಿಲ್ಲ. ಸರಿ ಅಂತ ಬಂದೆ. ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ನಾನು ಎಲ್ಲೂ ಕೂಡ ಹೋಗೋಕ್ಕಾಗಿರಲಿಲ್ಲ. ಇನ್ನು ಇವಾಗ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಕಾಲ್ ಮಾಡಿ ಕೇಳಿದೆ. ಸ್ಟಾಕ್ ಬರುತ್ತೆ ಬನ್ನಿ ಅಂತ ಹೇಳಿದರು. ಸೊ ಮಾರ್ನಿಂಗ್ 7:30ಗೆ ಹೋಗಿ ಕ್ಯೂ ನಿಂತಿದ್ದೆ. ಬೆಂಗಳೂರಲ್ಲಿ ಈ ಥರ ಅಂದ್ಕೊಂಡಿದ್ದೆ, ಬಟ್ ಮೈಸೂರಲ್ಲೂ ಕೂಡ ಇದೇ ಥರ ಆಗ್ತಿದೆ. ಈಗ ತುಂಬಾ ರಶ್ ಇರ್ತಿದೆ. ಶೋರೂಮಲ್ಲಿ ಎಲ್ಲ ಕಡೆ 5-5:30ಗೆ ಹೋಗಿ ಕ್ಯೂ ನಿಲ್ತಾರೆ. ಇಲ್ಲೂ ಅಷ್ಟೇ, ನಾನು 7:30ಗೆ ಹೋಗಿದ್ದೆ. ಅಷ್ಟೊತ್ತಿಗೆ 10-12 ಜನ ಬಂದಿದ್ದರು. ನಾನು ಅಂದ್ಕೊಂಡೆ ಒಂದು ರೌಂಡಿಗೆ 10 ಜನ ಬಿಡ್ತಾರೆ, ನಾನು 12ನೇಳು. ಸೊ ಸೆಕೆಂಡ್ ರೌಂಡ್ ಅಂತ ಅಂದ್ಕೊಂಡೆ. ಬಟ್ ಖುಷಿ ಏನಂದರೆ ನನ್ನನ್ನು ಕೂಡ ಒಳಗಡೆ ಬಿಟ್ಟರು. ಕನ್ಫ್ಯೂಸ್, ಬ್ಲ್ಯಾಕ್ ಕಲರ್ ಅಂತೂ ಇರಲಿಲ್ಲ, ಲೈಟ್ ಬ್ಲ್ಯಾಕ್ ಇತ್ತು. ಯಾವ್ದು ತೊಗೊಳ್ಳಿ, ಇದು ತೊಗೊಳ್ಳ, ಅದು ತೊಗೊಳ್ಳ ಅಂತ ಕನ್ಫ್ಯೂಸ್ ಇತ್ತು. ಫೈನಲಿ ನಾನು ನನ್ನ ಆ್ಯನಿವರ್ಸರಿಗೆ ಸ್ಯಾರಿ ತೊಗೊಂಡೆ. ಅದು 1.5 ತಿಂಗಳಾದಮೇಲೆ. ತುಂಬಾ ಖುಷಿ ಇದೆ. ತುಂಬ ಅಲ್ದಾಡಿ ತೊಗೊಂಡಿರೋವಂಥ ಸ್ಯಾರಿ. ಬಟ್ ಕಲರ್ ಬೇರೆ, ಯಾವ ಕಲರ್ ಏನು ಅಂತ ತೋರಿಸ್ತೀನಿ. ನನಗಿಷ್ಟ ಆಯಿತು, ಕನ್ಫ್ಯೂಸ್ ಕೂಡ ಇತ್ತು, ಏನು ಮಾಡೋಕ್ಕಾಗಲ್ಲ. ಬಟ್ ಇನ್ನೊಂದೇನು ಬೇಜಾರಂದರೆ, ನಾನು ನವಂಬರಲ್ಲೇ ತೊಗೊಂಡಿದ್ರೆ ಅಟ್ಲೀಸ್ಟ್ ನನಗೆ ಒಂದು 4,000 ಕಮ್ಮಿ ಆಗ್ತಿತ್ತು.
ಈ ಸ್ಯಾರಿಗೆ ಒಂದು ಮಿನಿಮಮ್ ಅಂದರೂ 3,000 ಅಂತೂ ಕಮ್ಮಿ ಆಗ್ತಿತ್ತು. ಆದರೆ ಈಗ ಜಾಸ್ತಿ ಆಗಿದೆ, ಎಲ್ಲ ಕೂಡ ಜಾಸ್ತಿ ಮಾಡಿದ್ದಾರೆ. ಲಾಸ್ಟ್ ವೀಕ್ ಇದ್ದಿದ್ದ ರೇಟು ಈ ವೀಕ್ ಅಂತೂ ತುಂಬಾ ಡಿಫ್ರೆನ್ಸ್ ಇದೆ, ಅಷ್ಟು ಚೇಂಜಸ್ ಮಾಡಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಆಸೆ ಪಟ್ಟು ತೊಗೊಳ್ಳೇಬೇಕು. ಸೊ ನಾನು ಕೂಡ ತೊಗೊಂಡು ಬಂದಿದ್ದೀನಿ. ಯಾವ ಸ್ಯಾರಿಗೇನು ಅಂತ ತೋರಿಸ್ತೀನಿ. ನನ್ನ ಆ್ಯನಿವರ್ಸರಿ ಸ್ಯಾರಿ, ಹಸ್ಬೆಂಡ್ ಕೂಡ ಸ್ವಲ್ಪ ದುಡ್ಡು ಕೊಟ್ಟಿದ್ದರು, ನಾನು ಸ್ವಲ್ಪ ದುಡ್ಡು ಹಾಕ್ಕೊಂಡು ಸ್ಯಾರಿ ತೊಗೊಂಡೆ. ನನಗಂತೂ ತುಂಬಾ ಖುಷಿ ಆಯಿತು. ಮತ್ತು ನಾನು ಸ್ಯಾರಿ ತೊಗೊಂಡಿದ್ದು ತುಂಬ ಇಷ್ಟಪಟ್ಟು ತೊಗೊಂಡಿದ್ದೀನಿ. ಚೆನ್ನಾಗಿದೆ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಹೇಗಿದೆ ಏನು ಅಂತ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ. ನನ್ನ ಆ್ಯನಿವರ್ಸರಿ ಸ್ಯಾರಿ ತುಂಬ ಚೆನ್ನಾಗಿದೆ. ಬಟ್ ನನಗೆ ಬೇಜಾರು ಏನಂದರೆ ಸಿಂಗಲ್ ಬಾರ್ಡ್ರಿಗೆ ಇಷ್ಟೊಂದು ಕೊಟ್ಟನಲ್ಲ ಅಂತ ಬೇಜಾರು. ನಾನು ನವಂಬರಲ್ಲಿ ತೊಗೊಂಡಿದ್ರೆ ಅದೇ ಅಮೌಂಟಿಗೆ 2 ಸೈಡು ಬಾರ್ಡರ್ ಇರೋದು ಬರ್ತಿತ್ತು. ಅದೊಂದೇ ಸ್ವಲ್ಪ ಬೇಜಾರು. ಸ್ಯಾರಿ ಹೇಗಿದೆ ಏನು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲಿ 3 ಕಲರ್ ಇಟ್ಕೊಂಡಿದ್ದೆ. ಲ್ಯಾವೆಂಡರ್ ಆಲ್ಮೋಸ್ಟ್ ಯಾವಾಗಲೂ ಬರ್ತಾ ಇರುತ್ತೆ. ಸೊ ಲ್ಯಾವೆಂಡರ್ ಯಾವಾಗಾದರೂ ನೆಕ್ಸ್ಟು ತೊಗೊಳ್ಳೋಣ. ಇನ್ನು ಬ್ಲ್ಯಾಕ್ ಅಂತ ಫಿಕ್ಸ್ ಆಗಿದ್ದೆ. ಫುಲ್ ಬ್ಲ್ಯಾಕ್ ಇರಲಿಲ್ಲ, ಎಲಿಫೆಂಟ್ ಬ್ಲ್ಯಾಕ್ ಅಥವಾ ಗ್ರೇ ಬ್ಲ್ಯಾಕ್ ಈ ಥರ ಇತ್ತು. ನನಗದು ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ನೆಕ್ಸ್ಟ್ ಯಾವಾಗಾದರೂ ಪ್ಯೂರ್ ಬ್ಲ್ಯಾಕ್, ಫುಲ್ ಬ್ಲ್ಯಾಕ್ ಅಂತ ಬಂದರೆ ತೊಗೊಳ್ಳೋಣ. ಈ ಎಲಿಫೆಂಟ್ ಬ್ಲ್ಯಾಕ್ ಅಷ್ಟು ನನಗೆ ಬೇಡ, ಗ್ರೇ ಕಲರ್ ಅದು. ಸೊ ನನಗೆ ಅದು ಬೇಡ ಅಂದ್ಬಿಟ್ಟು ಈ ಕಲರ್ ತೊಗೊಂಡೆ. ಈ ಕಲರ್ ಕೂಡ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸ್ಯಾರಿ ಹೇಗಿದೆ ಏನು ಅಂತ ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಹೇಗಿದೆ, ಹೇಗೆ ಕಾಣಿಸುತ್ತೆ ನನಗೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸ್ಯಾರಿ ಚೆನ್ನಾಗಿದೆಯಾ ಇಲ್ವಾ ಅಂತ. ಇನ್ನು ಈ ಸ್ಯಾರಿ ಪ್ರೈಸ್ ಬಂದು 24,569 ರೂಪಾಯಿ. ನನಗೆ ಸ್ವಲ್ಪ ತುಂಬಾ ಬೇಜಾರಾಯಿತು. ಅರೌಂಡ್ 25,000 ಕೊಟ್ಟಿದ್ದೀನಿ. 25,000ಕ್ಕೆ ಸಿಂಗಲ್ ಬಾರ್ಡರ್ ಸೀರೆ ತೊಗೊಂಡಲ್ಲ ಅಂತ ಸ್ವಲ್ಪ ಬೇಜಾರಿತ್ತು. ಬಟ್ ಇಟ್ಸ್ ಓಕೆ, ಪರವಾಗಿಲ್ಲ. ಸೀರೆ ತೊಗೊಂಡಿದ್ದಂತೂ ಖುಷಿ ಇದೆ. ಇನ್ನೊಂದೇನು ಬೇಜಾರಂದರೆ ಈಗ ಸ್ಯಾರಿ ಪ್ರೈಸ್ 7 to 8% ಇನ್ಕ್ರೀಸ್ ಮಾಡಿದ್ದಾರೆ. ಬಿಕಾಸ್ ಗೋಲ್ಡ್ ರೇಟು ಕೂಡ ಜಾಸ್ತಿ ಆಗ್ತಿರೋದ್ರಿಂದ ಸ್ಯಾರಿ ಪ್ರೈಸ್ ಕೂಡ 7 to 8% ಇನ್ಕ್ರೀಸ್ ಮಾಡಿದ್ದಾರೆ.
ನಾನು ರೀಸೆಂಟಾಗಿ ಸ್ಯಾರಿ ತೊಗೊಂಡಿದ್ದಕ್ಕೂ ಈಗ ತೊಗೊಂಡಿರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಇನ್ನು ನೀವು ಯಾರಾದರೂ ಫ್ಯೂಚರಲ್ಲಿ ಸೀರೆ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ ದಯವಿಟ್ಟು ಇಂದು ದಿನವೇ ಸ್ಟಾಕ್ ಬರುತ್ತಾ ಏನು ಕೇಳಿಕೊಂಡು ಕನ್ಫರ್ಮ್ ಮಾಡಿಕೊಂಡು ಹೋಗಿ ಸೀರೆ ತೊಗೊಳ್ಳಿ. ಮಾರ್ನಿಂಗ್ ನೀವು ಒಂದು 6:30ಗೆಲ್ಲ ಹೋಗಿ ಕ್ಯೂ ನಿಂತರೆ ನಿಮಗೆ ಯಾವ ಸೀರೆ ಬೇಕು, ಯಾವ ಕಲರ್ ಬೇಕು ಅದೇ ಕಲರ್ ಸೀರೆ ಸಿಗುತ್ತೆ. ಸ್ವಲ್ಪ ಬೇಗ ಹೋಗಿ ವೆಯ್ಟ್ ಮಾಡಬೇಕು. ನಾವೇ ದುಡ್ಡು ಕೊಟ್ಟು ಸೀರೆ ತೊಗೊಳೋದಕ್ಕೂ ಹೋಗಿ ಕ್ಯೂ ನಿಲ್ಲಬೇಕು, ಅದೊಂದು ಬೇಜಾರು. ಏನೂ ಮಾಡೋದಕ್ಕಾಗಲ್ಲ. ನಮಗೆ ಸೀರೆ ಬೇಕು ಅಂದರೆ ನಾವು ಕಷ್ಟಪಡಲೇಬೇಕು. ಇನ್ನು ಈ ಸ್ಯಾರಿ ಹೇಗಿದೆ, ನನಗೆ ಹೇಗೆ ಕಾಣಿಸ್ತಿದೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಈ ಸ್ಯಾರಿಗೆ ಯಾವ ಕಲರ್ ಕಾಂಟ್ರಾಸ್ಟ್ ಬ್ಲೌಸ್ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ ಏನು ಅಂತ ಕೂಡ ಕಮೆಂಟ್ ಮಾಡಿ. ನಾನು ಅದೇ ಥರ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಯಾರೆಲ್ಲ ಫಸ್ಟ್ ಟೈಮ್ ನಾನು ಈ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.